ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವೀಕೆಂಡ್ ಬಂತು ಅಂದ್ರೆ ಪಾರ್ಟಿಗೆ ಹೋಗೋದು, ಪಬ್ಗಳಿಗೆ ಹೋಗೋದು, ರೆಸಾರ್ಟ್ಗಳಿಗೆ ಹೋಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ವಾರ ಪೂರ್ತಿ ದುಡಿದು ದಣಿದಂತಹ ದೇಹಕ್ಕೆ ಕೊಂಚ ವಿಶ್ರಾಂತಿ, ಒಂದಷ್ಟು ಕ್ರೀಡೆಗಳಿಗೆ ಭಾಗವಹಿಸುವುದರ ಸಲುವಾಗಿ ರೆಸಾರ್ಟ್ಗಳತ್ತ ಮುಖ ಮಾಡುವುದು ಈಗಿನ ಜನರೇಷನ್ ನ ಯಂಗ್ಸ್ಟರ್ಗಳನ್ನ ಹಾಬಿ ಆಗ್ಬಿಟ್ಟಿದೆ. ಇದೇ ರೀತಿಯಾಗಿ ನಮ್ಮ ಮೈಸೂರಿನ 3 ಜನ ಯುವತಿಯರು ಇದೇ ಒಂದು ಎಂಜಾಯ್ಮೆಂಟ್ಗೋಸ್ಕರ ಮಂಗಳೂರಿನ ಉಚ್ಚಲ ಬೀಚ್ ರೆಸಾರ್ಟ್ಗೆ ಬಂದಿರ್ತಾರೆ 16ನೇ ನವೆಂಬರ್ 2024ರಂದು. ಅದರ ನೆಕ್ಸ್ಟ್ ಡೇ ಅಂದ್ರೆ 17ನೇ ತಾರೀಕು ಅವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ 3 ಜನ ಯುವತಿಯರು ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ ಬಳಿ ಬರ್ತಾರೆ. ಆ ಸ್ವಿಮ್ಮಿಂಗ್ ಪೂಲ್ ಬಳಿ ಒಂದಷ್ಟು ಟ್ಯೂಬ್ಗಳಿರುತ್ತೆ, ಏರ್ ತುಂಬಿದಂತ ಟ್ಯೂಬ್ಗಳಿರುತ್ತೆ. ಆ 3 ಜನ ಯುವತಿಯರಿಗೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ಆದ ಕಾರಣ ಅವರು ಆ ಟ್ಯೂಬ್ಗಳನ್ನ ಇಟ್ಕೊಂಡು ಆಟ ಆಡಬೇಕು, ಒಂದಷ್ಟು ಕಾಲ ಇಲ್ಲಿ ಪೂಲ್ ನಲ್ಲಿ ಸಮಯ ಕಳಿಬೇಕು ಅಂತ ಹೇಳಿ ಇಳಿತಾರೆ. ಅದು 6 ಅಡಿ ಆಳವಿದ್ದಂತ ಪೂಲ್. ಒಂದಷ್ಟು ಒಳಕ್ಕೆ ಹೋಗ್ತಿದ್ದಂಗೆ ಇನ್ನೊಂದು 2 ಅಡಿ ಜಾಸ್ತಿ ಆಗತ್ತೆ. ಆದ್ರೆ ಇವರು ಇಲ್ಲಿ ಸೈಡ್ ನಲ್ಲಿ ಅವರ ಆಳಕ್ಕೆ ತಕ್ಕಂತೆ ಆಟವಾಡ್ತಾ ಇರ್ತಾರೆ. ಒಂದಷ್ಟು ಸಮಯದ ನಂತರ ಒಬ್ಬ ಯುವತಿ ಮಿಸ್ ಆಗಿ ಆ ಆಳವಿದ್ದಂತ ಕಡೆಗೆ ಹೋಗಿ ಮುಳುಗ್ತಾ ಇರ್ತಾರೆ. ಆ ಹುಡುಗಿ ಮುಳುಗ್ತಾ ಇರೋದನ್ನ ನೋಡಿದಂತ ಇನ್ನೊಬ್ಬ ಸ್ನೇಹಿತೆ ಅವಳನ್ನ ರಕ್ಷಿಸೋದಕ್ಕೆ ಅಂತ ಹೋಗಿ ಅವಳು ಕೂಡ ಆಪತ್ತಿನಲ್ಲಿ ಸಿಲುಕಿ ಹಾಕಿಕೊಂಡ್ಬಿಡ್ತಾಳೆ. ಅವರಿಬ್ಬರನ್ನು ಕಣ್ಣಾರೆ ನೋಡ್ತಿದ್ದಂತ ಮತ್ತೋರ್ವ ಸ್ನೇಹಿತೆ ಅವರನ್ನ ರಕ್ಷಿಸೋದಕ್ಕೆ ಅಂತ ಹೇಳಿ ತಾನು ಕೂಡ ಆಳವಿದ್ದಂತ ಕಡೆಗೆ ಹೋಗಿಬಿಡ್ತಾಳೆ. ಅಟ್ ಫೈನಲಿ 3 ಜನ ಕೂಡ ಸ್ವಿಮ್ಮಿಂಗ್ ಬರ್ದೇನೆ ಆ ಒಂದು ಆಳ ಅಂದ್ರೆ ಒಂದು 6ರಿಂದ 7 ಅಡಿ ಆಳ ಇರುವಂತ ಜಾಗದಲ್ಲಿ ಮುಳುಗಿ ಮೃತಪಟ್ಟು ಬಿಡ್ತಾರೆ. ಇದು ಮಂಗಳೂರಿನ ಉಚ್ಚಿಲ ಬೀಚ್ ರೆಸಾರ್ಟ್ ನಲ್ಲಿ ನಡೆದಂತಹ ಒಂದು ದುರ್ಘಟನೆ. ಇದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ನಡೆದಂತಹ ಒಂದು ಘಟನೆ ಆಗಿರುತ್ತೆ. ಆ 3 ಜನ ಯುವತಿಯರು ಮೈಸೂರಿನಿಂದ ಬಂದಂತಹ ಇಂಜಿನಿಯರ್ ಪದವಿ ವಿದ್ಯಾರ್ಥಿನಿಯರಾಗಿರ್ತಾರೆ. ಅವರನ್ನ ಮೃತಪಟ್ಟಿರ್ತಾರೆ ನೀರಿನಲ್ಲಿ ಮುಳುಗಿ. ಅವರ ಹೆಸರು ನಿಶ್ಚಿತ, ಕೀರ್ತನ ಹಾಗೂ ಪಾರ್ವತಿ ಅಂತ ಹೇಳಿ ಗುರುತಿಸಲಾಗಿದೆ. ಇವರು ಸುಮಾರು 20-21 ಪ್ರಾಯದ ವಯಸ್ಸಿನ ಯುವತಿಯರು ಇವರು 3 ಜನ ಕೂಡ. ಆದ್ರೆ ಇವರ ಅಂತ್ಯ ಮೈಸೂರಿನಿಂದ ಮಂಗಳೂರಿನಲ್ಲಿ ನಡೆದಿದೆ. ಮೈಸೂರಿನಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿ ಮಂಗಳೂರಿನಲ್ಲಿ ಅವರ ಅಂತ್ಯ ಆಗಿದೆ. ನಿಜಕ್ಕೂ ಇದು ವಿಪರ್ಯಾಸ. ಯಾಕಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್, ಒಂದು ರೆಸಾರ್ಟ್ ಅಂದ್ಮೇಲೆ ಅದಕ್ಕೆ ಆದಂತ ಒಂದು ನಿಯಮಗಳಿರುತ್ತೆ. ಒಂದಷ್ಟು ಫಲಕಗಳನ್ನ ಅಳವಡಿಸಿರ್ಬೇಕಾಗತ್ತೆ. ಅಥವಾ ಆ ಬೀಚ್ ನ ವ್ಯವಸ್ಥೆ ಹೇಗಿತ್ತು, ಆ ಬೀಚ್ ರೆಸಾರ್ಟ್ ನ ವ್ಯವಸ್ಥೆ ಹೇಗಿತ್ತು, ಎಲ್ಲವೂ ಕೂಡ ಒಂದು ಮಾಹಿತಿಗಳನ್ನ ಈಗ ಪೊಲೀಸರು ಕಲೆ ಹಾಕುವಂತಹ ವ್ಯವಸ್ಥೆನ ಮಾಡ್ತಿದ್ದಾರೆ. ಆ ಪೂಲ್ ಅಕ್ಕಪಕ್ಕ ಯಾವುದೇ ರೀತಿಯಾದಂತ ಗೈಡ್ ಫೆಸಿಲಿಟೀಸ್ ಇಲ್ಲ. ಅಂದ್ರೆ ಇನ್ಸ್ಟ್ರಕ್ಟರ್ ಇರಬೇಕು. ಪೂಲ್ ಇದ್ದಂತ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಇನ್ಸ್ಟ್ರಕ್ಟರ್ ವ್ಯವಸ್ಥೆ ಮಾಡಿರ್ಬೇಕು. ಯಾರಿಗಾದ್ರೂ ಸ್ವಿಮ್ಮಿಂಗ್ ಬರ್ತಾ ಇಲ್ಲ, ಮಕ್ಕಳೇ ಬಂದ್ರು ಅಂತ ಸಂದರ್ಭದಲ್ಲಿ ಅವ್ರನ್ನ ನೋಡೋದಕ್ಕಾಗಿ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಬೇಕು ಅವುಗಳನ್ನ ಆಗಿದ್ರು ಇನ್ಸ್ಟ್ರಕ್ಟರ್ ಇರಬೇಕು. ಆದ್ರೆ ಅಲ್ಲಿ ಯಾವುದೇ ಆದಂತ ಗೈಡ್ ಇರ್ಲಿಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ಫಲಕಗಳನ್ನು ಕೂಡ ಅಲ್ಲಿ ಅಳವಡಿಸಿರ್ಲಿಲ್ಲ. ಎಷ್ಟು ಆಳ ಇದೆ, ಹೇಗೆ ಏನು ಅನ್ನೋದ್ರ ಯಾವುದೇ ಒಂದು ಫಲಕವನ್ನು ಕೂಡ ಅಲ್ಲಿ ಹಾಕಿರ್ಲಿಲ್ಲ. ಇದೀಗ ರೆಸಾರ್ಟ್ ನ ಮಾಲೀಕರಾದಂತ ಮನೋಹರ್ ಮೇಲೆ ಕೇಸ್ ದಾಖಲಾಗಿರುತ್ತೆ. ಅಂದ್ರೆ ಇವರು ಏನು ಲೀಗಲ್ ಆಗಿ ರೆಸಾರ್ಟ್ ಅನ್ನ ನಡೆಸ್ತಿದ್ರು ಕೂಡ ಒಂದಷ್ಟು ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ. ಆದ್ರಿಂದ ಅದರ ಪರಿಣಾಮವಾಗಿ 3 ಜನ ಯುವತಿಯರು ಪ್ರಾಣ ಕಳೆದುಕೊಳ್ಳುವಂತಹ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಬೀಚ್ ನ ಓನರ್ ಯಾರಿದ್ರೆ ಅವರ ಮೇಲೆ ಕೇಸ್ ಫೈಲಿಂಗ್ ಆಗಿದೆ. ಸದ್ಯ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಹುಡುಗಿಯರು ಪಡೆದಂತಹ ಕೊಠಡಿಯನ್ನ ಅದನ್ನೆಲ್ಲಾನು ಚೆಕ್ ಮಾಡಿ ಅಲ್ಲೊಂದಷ್ಟು ಆಧಾರ್ ಕಾರ್ಡ್ ಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಮೂಲಕ ಅವರ ತಂದೆ ತಾಯಿಯರನ್ನ ಸಂಪರ್ಕಿಸಿ ಅವರನ್ನ ಸ್ಥಳಕ್ಕೆ ಬರುವಂತೆ ಹೇಳಿದ್ದಾರೆ. ಅವರ ತಂದೆ ತಾಯಿ ಅಲ್ಲಿಗೆ ಬಂದು ಅಲ್ಲಿ ಎಲ್ಲ ಮೃತರ ಏನಿದ್ದಾರೆ 3 ಜನ ಮಕ್ಕಳೇನಿದ್ದಾರೆ ಅವರ ಡೆಡ್ ಬಾಡಿನ ಅವರಿಗೆ ಅವರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ದಳ ಈಗ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಘಟನೆಗೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತಾರೆ. ಬಳಿಕ ಮಾತನಾಡಿದ ಅವರು 10 ಗಂಟೆಗೆ 3 ಈಜುಕೊಳಕ್ಕೆ ಇಳಿದಿದ್ದಾರೆ. ಸುಮಾರು ಮುಕ್ಕಾಲು ಗಂಟೆ ಕಳೆದ ನಂತರ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ ಅಂತ ಹೇಳಿ ಅವರು ಮಾಹಿತಿನ ಹೇಳ್ತಾರೆ. ಅದು ಅವರು ಸಾಯುವ ಮುನ್ನ ಅವರು ನೀರಿನಲ್ಲಿ ಮುಳುಗುತ್ತಿದ್ದಂತ ಸಂದರ್ಭದಲ್ಲಿ ಜೋರಾಗಿ ಕಿರುಚೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಕೈಗಳನ್ನ ಅಲ್ಲಾಡಿಸಿದ್ದಾರೆ. ಅಕ್ಕಪಕ್ಕ ಯಾರನ್ನಾದ್ರೂ ಕರೆಯುವಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಕರೆಯುವಂತ ಒಂದಷ್ಟು ಚಾನ್ಸಸ್ ನ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಅಕ್ಕಪಕ್ಕ ಯಾರು ಇಲ್ಲದ ಕಾರಣ ದುರ್ದೈವ ಅನ್ನುವಂತ ಈ
ಮುಂಚೆನೆ ನಡೆದು ಹೋಗಿದೆ. ಅವರ ಮನೆಯವರಿಗೂ ಕೂಡ ಇದು ನಡೆಯುತ್ತೆ ಅಂತ ಅವ್ರು ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ಈ ಟ್ರಿಪ್ಗೆ ಯಾವುದೋ ಒಂದು ಟೂರ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಈ ರೀತಿ ವಾಪಸ್ ಬರದೇ ಇಲ್ಲ ಅಥವಾ ಬರೋದೇ ಇಲ್ಲ. ತಂದೆ ತಾಯಿ ಹಾಕಿರ್ತಾರೆ, ಅವರ ಸ್ಥಿತಿ ಹೇಗಾಗ್ಬೇಕು. ಇದು ನಿಜಕ್ಕೂ ಕೂಡ ಗಂಭೀರವಾದ ವಿಷಯ. ಬರೀ ದುಡ್ಡು ತಗೊಳ್ಳೋದು ಮಾತ್ರ ಅಲ್ಲ, ದುಡ್ಡು ತಗೊಂಡಿದ್ದ ತಕ್ಕ ಹಾಗೆ ಅವರಿಗೆ ಫೆಸಿಲಿಟೀಸ್ ಕೂಡ ಕೊಡಬೇಕು. ಫೆಸಿಲಿಟೀಸ್ ಕೊಡಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನ ಉಲ್ಲಂಘಿಸದೆ, ಒಂದಷ್ಟು ನಿಯಮಗಳನ್ನ ಅನುಸರಿಸಿ ನಡಿಬೇಕು. ನೋಡೋಣ ಈ ಪ್ರಕರಣ ಮುಂದೆ ಏನಾಗುತ್ತೆ ಅನ್ನೋ ಅಪ್ಡೇಟ್ ನ ಮುಂದಿನ ವಿಡಿಯೋದಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿವರೆಗೂ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನ್ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.